ಗ್ಯಾಸ್ ಲೀಕ್ ಆಗಿತ್ತು ಅಂದ್ಬಿಟ್ಟು ಕೂಗ್ತಾ ಇದ್ರು. ಅದು ಮನೆ ಒಳಗೆ ಹೋದ್ ನೋಡೋತ್ತಿಗೆ ಗ್ಯಾಸ್ ಬುಗೋ ಅಂತ ಲೈನ್ ಉದ್ದಕ್ಕೆ ಹೋಗ್ತಾ ಇತ್ತು. ನಾವೇನ್ ಮಾಡಿದ್ವು, ಬಸ್ಟ್ ಆಗತ್ತಾ ಅನ್ನೋ ಒಂದು ಮೂಮೆಂಟ್ ಅಲ್ಲಿ ಹೊರಗಡೆ ತಗೊಂಡೋಗಿ ಹಾಕೋಣ ಅಂತ ಒಳಗೋಗಿ 3 ಜನ ಹೋದ್ವು. ನಾನು ನಮ್ಮ ತಮ್ಮ ವೆಂಕಟೇಶ್ ಅವರು ತಗೊಂಡು ಹೊರಗಡೆ ಬರ್ಬೇಕಾದ್ರೆ ಗ್ಯಾಸ್ ಬೆಂಕಿ ಹತ್ಕೊಬಿಡ್ತು. ಬೆಂಕಿ ಹತ್ಕೊಂಡು ನೋಡ್ತಿದ್ದಂಗೆ ಇವನು ಹೊರಗಡೆ ಬರ್ತಿದ್ದಂಗೆ ವೆಂಕಟೇಶ್ ಅವರು ಜಾರಿ ಬಿದ್ದುಬಿಟ್ರು. ಅವ್ರಿಗೆ ತಪ್ಸಕ್ ಹೋಗಿ ಈ ತರ ಅನಾಹುತ ಆಗಿದೆ. ಇದಕ್ಕೆಲ್ಲ ಕಾರಣ ಗ್ಯಾಸೇ, ಪಿನ್ ಇದೆ ಪ್ರಾಬ್ಲಮ್ ಆಗಿರೋದು. ಇಂಡಿಯನ್ ಗ್ಯಾಸ್ ಇದಾಗಿದೆ ಅಂತ ಹೇಳಕ್ಪಟ್ಟು. ಇಲ್ಲಿ ಈಗ ಮಧ್ಯಾಹ್ನದಷ್ಟೊತ್ತಿಗೆ ಇಲ್ಲಿ ಸಿಲಿಂಡರ್ಗೆ ಬೆಂಕಿ ಹತ್ಕೊಂಡಿದೆ ಅಂತ ಎಲ್ಲ ಕೂತ್ಕೊಳ್ತಾ ಇದ್ರು. ಇಲ್ಲೇ ಪಕ್ಕದ ಮನೆಯೂ. ಸೊ ಇಲ್ಲಿ ಬಂದಾಗ ಇಬ್ಬರಿಗೆ ಬಹಳ ಗಂಭೀರ ಗಾಯಗಳಾಗಿದೆ. ಅದರಲ್ಲೂ ಮನೆ ಓನರ್ಗಂತೂ ಕಂಪ್ಲೀಟ್ ಮೇಲಿಂದ ಟ್ರ್ಯಾಕ್ಟರ್ ಕಂಪ್ಲೀಟ್ ಸುಟ್ಟೋಗ್ಬಿಟ್ಟಿದೆ ಹಿಂದೆ. ಈಗ ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಈಗ ಶಿವಮೊಗ್ಗ ಕರ್ಕೊಂಡು ಹೋಗಿದ್ದಾರೆ. ಭಾಳ ಬಡವರಿದ್ದಾರೆ ಅವರು. ಅವರಿಗೆ ಸರ್ಕಾರದವರು ಮತ್ತು ಅಧಿಕಾರಿಗಳು ಅಗತ್ಯ ನೆರವನ್ನು ಕೊಡಬೇಕು ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ಗ್ಯಾಸ್ ಲೀಕ್ ಆಯ್ತು ಅಂತೇಳಿ ನಮ್ಮ ಅಂಗಡಿ ಬಂದು ಹೇಳಿದ್ರು, ಪಕ್ಕದ ಮನೆಗೆ ಬಂದು ಹೇಳಿದ್ರು. ಅಲ್ಲಿಂದ ತಕ್ಷಣ ನಾವು ನಮ್ಮ ಅಳಿಯ ಎಲ್ಲ ಹೋಗಿ ನೋಡಕ್ಕಂದೇಳಿ ಭಾಳ ತಿಳಿದಾಗ ಬಸ್ಟ್ ಆಗಿ ಮೈ ಸುಟ್ಟು ಹೋಗ್ಬಿಟ್ಟಿದೆ ಇಬ್ಬರಿಗೆ. ವೆಂಕಟೇಶನ್ ಮನೆ ಓನರ್ ವೆಂಕಟೇಶನ್ ತುಂಬ ಜಾಸ್ತಿ ಆಗಿದೆ. ಮತ್ತೊಬ್ಬರಿಗೆ ಒಂದು ಅರ್ಧ ಸುಟ್ಟೋಗಿದೆ. ಬೆನ್ನಿಂದ ಕಾಲು ತನಕ ಪಕ್ಕದಲ್ಲೇ ಇರೋರು. ಗ್ಯಾಸು ಸೌಂಡ್ ಕೇಳಿ ಓಡಿ ಬಂದಿವಿ. ಓಡಿ ಬರುವಾಗ ನಮ್ಮ ಪಕ್ಕದ ಮನೆಯವರಿಗೆ ಅವರು ಯಜಮಾನರಿಗೆ ತುಂಬ ಹಿಂದೆಗಡೆ ಬೆನ್ನಿಂದ ಕಾಲು ತನಕ ತುಂಬ ಸುಟ್ಟೋಗಿದ್ದು ಗಾಯ ಆಗಿದೆ. ಭಾರಿ ಗೋಡೆ ಗಿಡೆಗೆಲ್ಲ ಭಾರಿ ಬೀರು ಬಂದು ತುಂಬ ಮನೆಯೂ ಅನಾಹುತ ಭಾರಿ ಆಗಿದೆ, ಲಾಸ್ ಆಗಿದೆ.